ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಇವತ್ತು ನಾನು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಬ್ಲಾಗಲ್ಲಿ ಏನಿದೆ ವಿಶೇಷವಾಗಿ ನೋಡೋಣ ಬನ್ನಿ. ಮುಂಜಾನೆ ಎದ್ದು ಹೊರಗಡೆ ಬಂದು ನಾನು ಪ್ರಕೃತಿಗೊಂದು ನಮಸ್ಕಾರ ಮಾಡಿ ಮತ್ತು ನಮ್ಮ ಪ್ರಾಣಿ ಪಕ್ಷಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅತಿಥಿಗಳಿಗೆ ಅವರಿಗೆ ಸ್ವಲ್ಪ ಅತಿಥಿ ಸತ್ಕಾರ ಮಾಡಿ, ಅತಿಥಿ ದೇವೋ ಭವ ಅಂತ ಹೇಳ್ತಾರಲ್ವ, ಹಾಗೆ ನಮ್ಮ ಪ್ರಾಣಿ ಪಕ್ಷಿಗಳಿಗೆಲ್ಲ ಊಟ ಹಾಕಿಬಿಟ್ಟು ಆಮೇಲೆ ಮನೆ ಒಳಗಡೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನನಗೆ ತುಂಬ ಖುಷಿ ಕೊಡುತ್ತೆ. ಆಮೇಲೆ ಕೆಳಗಡೆ ಮನೆ ಒಳಗಡೆ ಬಂದು ಒಂದು ಗ್ಲಾಸ್ ನೀರು ತಗೊಂಡು ನೀರು ಕುಡಿದು ಆಮೇಲೆ ಕಿಚನ್ಗೆ ಬಂದಿದ್ದೀನಿ. ಏನಾದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ. ಬ್ರೇಕ್ಫಾಸ್ಟು ಜಾಸ್ತಿ ನಮ್ಮ ಮನೆಯಲ್ಲಿ ಉಪ್ಪಿಟ್ಟೆ ಮಾಡೋದು. ಹಾಗಾಗಿ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ. ವೆರೈಟಿ ಉಪ್ಪಿಟ್ಟು ನಾನು ಮಾಡ್ತೀನಿ. ವೆರೈಟಿ ತರಕಾರಿಗಳು ಆಗಿರ್ಬೋದು, ವೆರೈಟಿ ಕಾಳುಗಳು ಆಗಿರ್ಬೋದು, ಅದೆಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾ ಇರ್ತೀನಿ. ನಾನಿವಾಗ ನೈಟಲ್ಲಿ ಮೆಂತ್ಯ ನೆನೆಸಿಟ್ಟಿದ್ದೆ ತಲೆಗೆ ಹಾಕ್ಕೊಳ್ಳೋದಕ್ಕೆ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮತ್ತು ದಾಸವಾಳ ಎಲೆ ಹಾಕಿ ರುಬ್ಬಿ ಎತ್ತಿ ಇಟ್ಟಿದ್ದೀನಿ ತಲೆಗೆ ಹಾಕ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಸ್ವಲ್ಪ ಕೆಲಸ ಇದೆ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ, ಕಸ ಮಾತ್ರ ಗುಡಿಸೋಣ, ಆಮೇಲೆ ಒರೆಸ್ಬೋದು ಅಂದ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ ಹೊರಗಡೆ. ಇವಾಗ ರುಬ್ಬಿ ಇಟ್ಟಿದ್ನಲ್ಲ, ಏನು ಅದು ಸೊಪ್ಪು, ದಾಸವಾಳ ಎಲೆ ಮತ್ತು ಮೊಸರು, ಮೆಂತ್ಯ ಮೂರನ್ನು ರುಬ್ಬಿ ತಲೆಗೆ ಹಾಕೋದ್ರಿಂದ ನ್ಯಾಚುರಲ್ ಕಂಡೀಷನ್ ಥರ ಅದು ವರ್ಕ್ ಮಾಡುತ್ತೆ ತಲೆ ಕೂದಲಿಗೆ. ಹಾಗಾಗಿ ನಾನು ಇದು ತುಂಬ ದಿವಸ ಆಗಿತ್ತು, ಹಾಕ್ತಾ ಇರಲಿಲ್ಲ, ಟೈಮ್ ಇರಲಿಲ್ಲ ಅಂತ. ಇವತ್ತು ಹಾಕೋಣ, ಸಂಡೇ ಇದೆ, ನನ್ನ ಮಗಳು ಹಾಕ್ತಾಳೆ ನೀಟಾಗಿ ಅಂದ್ಕೊಂಡು ರುಬ್ಬಿ ತೊಗೊಂಡು ಬಂದಿದ್ದೀನಿ. ಅವಳು ಹಾಕ್ತಾ ಇದ್ದಾಳೆ ನಿಧಾನವಾಗಿ. ನನಗೆ ನಾನೇ ಹಾಕ್ಕೊಳ್ಳೋದ್ರಿಂದ ಅಷ್ಟು ಕರೆಕ್ಟಾಗಿ ಹಾಕ್ಕೊಳ್ಳೋಕ್ಕಾಗಲ್ಲ. ಇವಳಂದರೆ ನೀಟಾಗಿ ಎಲ್ಲ ಕಡೆ ಕೂದಲು ಸ್ವಲ್ಪನೇ ಕೂದಲನ್ನೆಲ್ಲ ತೆಗೆದು ನೀಟಾಗಿ ಹಾಕ್ತಾಳೆ ಅಂತ ಇವಳ ಹತ್ರ ಹಾಕ್ಸ್ಕೊಳ್ತಾ ಇದ್ದೀನಿ. ಅದು ಸಂಡೇ ಸ್ವಲ್ಪ ಫ್ರೀ ಆಗಿರ್ತೀವಿ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ನನಗೆ ತಲೆ ತುಂಬ ತಂಪು ಥರ ಕಾಣಿಸುತ್ತೆ, ತಣ್ಣಗಿರುತ್ತೆ, ಮತ್ತು ಕೂದಲಿಗೆ ಒಳ್ಳೆ ಶೈನಿಂಗ್ ಥರ ಇದು ಕೆಲಸ ಮಾಡುತ್ತೆ, ಕಂಡೀಷನ್ ಥರನೂ ವರ್ಕ್ ಮಾಡುತ್ತೆ. ಇದು ಕೆಮಿಕಲ್ ಫ್ರೀ ಅಂತ ನಾನು ಅವಾಗವಾಗ ತುಂಬ ಹಾಕ್ತೀನಿ. ಈ ನಡುವೆ ಬಿಟ್ಟಿದ್ದೆ ಹಾಕೋದು, ಇವಾಗ ಮತ್ತು ಇವತ್ತು ಹಾಕ್ತಾಯಿದ್ದೀನಿ. ಇದು ಹಾಕಿ ತಲೆಗೆ ಸ್ನಾನ ಮಾಡೋದ್ರಿಂದ ಕಣ್ಣೆಲ್ಲ ಒಂಥರ ತಂಪಾಗಿರುತ್ತೆ, ತಲೆ ಕೂಡ ತಂಪಾಗಿರುತ್ತೆ. ಮೆಂತ್ಯ ಮತ್ತು ದಾಸವಾಳ ಎಲೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಹಾಕ್ತೀನಿ ಇದನ್ನು ಆವಾಗವಾಗ. ನೋಡಿ ಇವಾಗ ಹಾಕಿದ್ದಾಳೆ, ತುಂಬ ನೀಟಾಗಿ ಹಾಕಿದ್ದಾಳೆ, ಎಲ್ಲೂ ಸ್ವಲ್ಪನೂ ಗ್ಯಾಪ್ ಬಿಡ್ದಿರ. ಅದಾದಮೇಲೆ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಈ ಕಡೆ ಇರುವ ಸೋಫಾನ ಆ ಕಡೆಗೆ ಶಿಫ್ಟ್ ಮಾಡಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ ನಾನು ಆವಾಗವಾಗ. ಆ ಕಡೆದು ಈ ಕಡೆ ಹಾಕಿ, ಈ ಕಡೆದು ಆ ಕಡೆ ಹಾಕಿ ಸ್ವಲ್ಪ ಕ್ಲೀನ್ ಮಾಡೋದು. ಕೆಳಗಡೆ ಎಲ್ಲ ಡೆಸ್ಟ್ ಇದ್ದರೆ ಮತ್ತು ಆವಾಗವಾಗ ನೀಟಾಗಿ ಒರೆಸೋಕ್ಕಾಗಲ್ಲ, ಅಲ್ಲೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಅದೆಲ್ಲ ಶಿಫ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಕನ್ವರ್ ನೋಡಿ, ಅವ್ನಿಗೆ ಊಟ ಹಾಕಲಿಲ್ಲ ಅಂದ್ಬಿಟ್ಟು ಅವನು ಜಾಗನೇ ಬಿಡ್ತಾಯಿಲ್ಲ. ಅವನಿಗೇನಪ್ಪ ಕೆಟ್ಟ ಬುದ್ಧಿ ಅಂದರೆ, ಊಟ ಹಾಕಿದರೆ ನಮ್ಮ ಮಾತು ಕೇಳ್ತಾನೆ. ಅವ್ನಿಗೆ ಊಟ ಏನಾದರೂ ನಾವು ಹಾಕಲಿಲ್ಲ ಕರೆಕ್ಟ್ ಟೈಮ್ಗೆ ಅಂದರೆ ನಾವೇನೇ ಹೇಳಿದರೂ ಅವನು ಕೇಳಲ್ಲ. ನೋಡಿ ಅವನು ತಳ್ತಾ ಇದ್ದೀವಿ. ಅವನೊಂದು 18-19 kg ಇರ್ತಾನೆ. ಸೋಫಾ ಜೊತೆಗೆ ಅವನು ಕೂತ್ಕೊಂಡಿದ್ದಾನೆ. ಎಷ್ಟು ಹಳ್ಳಾಡಿಸಿದ್ರೂ ಅವನು ಕೆಳಗಡೆ ಇಳಿದು ಬರ್ತಾಯಿಲ್ಲ, ದಿಮಾಕ್ ಅವನಿಗೆ. ಹಾಗಾಗಿ ಅಲ್ಲೇ ಕೂತ್ಕೊಂಡಿದ್ದಾನೆ, ಇಳಿತಾ ಇಲ್ಲ. ಸರಿ ಬಿಡಪ್ಪ ಅಂದ್ಕೊಂಡು ಅವನು ಕೂರಿಸಿ ತಳ್ತಾ ಇದ್ದೀವಿ ಆ ಕಡೆ. ನಾನು ಅದ್ರ ಮೇಲೇ ಕೂತ್ಕೊಂಡು ಎಲ್ಲರನ್ನ ಅಬ್ಸರ್ವ್ ಮಾಡ್ತಾನೆ, ಮತ್ತು ಏನು ಹೇಳಿದ್ರೂ ಆ ಕಡೆ ಈ ಕಡೆ ತಿರುಗ್ತಾನೆ ಹೊರ್ತು ನಮ್ಮ ಮಾತು ಕೇಳಿ ಕೆಳಗಡೆ ಮಾತ್ರ ಇಳಿದು ಬರ್ತಾಯಿಲ್ಲ ಅವನು. ಅವನಿಗೆ ಎಷ್ಟು ಗಾಂಚಲಿ ಅಂದರೆ ತುಂಬಾ ಗಾಂಚಲಿ ಅವನಿಗೆ. ಅಷ್ಟು ಮುದ್ದಾಗಿ ನಮ್ಮ ಮನೆಯವರೆಲ್ಲ ಅವ್ರನ್ನ ನೋಡ್ಕೊಳ್ತಾರೆ, ಅದಕ್ಕೆ ಅವನಿಗೆ ತುಂಬ ಗಾಂಚಲಿ. ಸರಿ, ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಇವತ್ತು ಲಾಸ್ಟ್ ಮಾಡೋಣ ಈ ಕೆಲಸನ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಅವಾಗವಾಗ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡೋ ಕೆಲಸನ ಇವತ್ತೇ ಲಾಸ್ಟ್ ಮಾಡಿಬಿಡ್ಬೇಕು. ಅವಾಗವಾಗ ಚೇಂಜ್ ಮಾಡಬಾರ್ದು ಅಂದ್ಕೊಂಡು ನಮಗೆ ಎಲ್ಲಿ ಕರೆಕ್ಟ್ ಅನಿಸುತ್ತೋ ಅದು ನೋಡಿ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ದಿವಸ ಮನೆ, ಮಕ್ಕಳು, ಜವಾಬ್ದಾರಿ ಅದು ಇದು ಅಂದ್ಕೊಂಡು ನನ್ನ ಬಗ್ಗೆ ನಾನೇನು ಕೇರ್ ತಗೊಂಡಿಲ್ಲ. ಇನ್ಮೇಲಾದರೂ ನನ್ನ ಬಗ್ಗೆ ಕೇರ್ ತಗೊಳ್ಳೋಣ, ನಾನು ಯೋಗ ಮಾಡೋಣ, ನನಗೆ ಅಂತ ಟೈಮ್ ಕೊಡೋಣ
ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗು ಒಂದು ತಿಂಗಳಿಂದ 2 ತಿಂಗಳ ತನಕ ಚಾಲೆಂಜ್ ತೊಗೊಂಡು ಒಂದು ಟೈಮಿಂಗ್ಸ್ ಸೆಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಇರಬೇಕು, ಹೀಗೆ ಮಾಡಬೇಕು ಅಂತ. ಅದು ಆದಷ್ಟು ಬೇಗ ಅದು ಜಾರಿಗೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಮ್ಮ ಬಾಲರಾಜು ಅಂದರೆ ನಮ್ಮ ಹುಡುಗ ಇದಕ್ಕೆ ಹೋಗಿದ್ರು ಮೈಸೂರಿಗೆ, ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡ್ಕೊಂಬರೋದಕ್ಕೆ. ಅಲ್ಲಿಂದ ಮೈಸೂರು ಪಾಕ್ ತೊಗೊಂಡು ಬಂದಿದ್ದಾನೆ. ಮೈಸೂರು ಪಾಕು ಮೈಸೂರಲ್ಲಿ ಮಾಡೋ ಟೇಸ್ಟೇ ಬೇರೆ, ಇಲ್ಲಿ ಮಾಡೋ ಟೇಸ್ಟೇ ಬೇರೆ. ನಾವು ಒಂದು ಬಾಕ್ಸ್ ನೆನ್ನೆನೇ ಖಾಲಿ ಮಾಡಿಬಿಟ್ಟಿದ್ದು. ಇವಾಗ ತಿಂಡಿ ತಿಂದಾದಮೇಲೆ ಅದು ಮೈಸೂರು ಪಾಕು ನೋಡಿದರೆ ಆಸೆ ಆಗ್ತಾಯಿತ್ತು ಅಂಥೇಳಿ ಮತ್ತೆ ಒಂದೊಂದು ಪೀಸ್ ಎಲ್ಲರೂ ತೊಗೊಂಡು. ತುಂಬ ಟೇಸ್ಟು. ಇಲ್ಲಿ ಬ್ಯಾಂಗ್ಳೂರು ಟೇಸ್ಟ್ ಬೇರೆ, ಮೈಸೂರು ಟೇಸ್ಟ್ ನಿಜವಾಗ್ಲೂ ಬೇರೆ ಥರನೇ ಇರುತ್ತೆ. ಆ ಟೇಸ್ಟ್ ಬೇರೆ ಎಲ್ಲಿ ಸಿಗಲ್ಲ, ಮೈಸೂರಲ್ಲಿ ಮಾತ್ರನೇ ಸಿಗೋದು, ಮೈಸೂರು ಮದ್ದೂರು. ಓಕೆ, ಅದೆಲ್ಲ ತಿಂದು ಹರಟೆ ಹೊಡ್ಕೊಂಡು ಕುತ್ಕೊಂಡಿರುವಾಗ ನೋಡಿ ಇವರಿಬ್ಬರು ಏನು ಫೈಟ್ ಆಡ್ತಿದ್ದಾರೆ. ಇವ್ರು ತಿನ್ನೋದು ಫೈಟ್ ಆಡೋದು ಅಷ್ಟೇ ಕೆಲಸ ಬೆಕ್ಕುಗಳಿಗೆ. ನಮಗೆ ಭಯ ಆಗ್ತಿರುತ್ತೆ ಇವ್ರಿಗೆಲ್ಲಿ ನೋವಾಗುತ್ತೋ ಅಂತ, ಆದರೆ ಅವ್ರಿಗೆ ಆ ಥರ ಏನೂ ಇಲ್ಲ. ಸರಿ, ತಿಂಡಿ ಎಲ್ಲ ತಿಂದು ಆಯಿತು, ತಲೆ ಹಾರಿಸೋಣ ಮೇಲೆ ಅಂದ್ಕೊಂಡು ಮಾಡಿ ಮೇಲೆ ಬಂದೆ. ತುಂಬ ಬಿಸಿಲು, ಅಪ್ಪ ನಿಲ್ಲಕ್ಕಾಗಲ್ಲ, ತುಂಬ ಬಿಸಿಲಿದೆ ಅಂತ ಅಂದ್ಕೊಂಡು ನಾನು ಕೆಳಗಡೆ ಬಂದುಬಿಡ್ತೀನಿ. ಇವತ್ತಿನ ಲಾಗ್ ಇಷ್ಟೇ. ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಯಾರ್ಯಾರು ನನ್ನ ಚಾನಲ್ ನೋಡಿದ್ರೋ, ವಿಡಿಯೋ ನೋಡಿದ್ರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.